ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬೆಳಗ್ಗೆ ನನ್ನ ದಿನ ತುಂಬ ಬೇಗನೆ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಬೇಗ ಎದ್ದರೆ ಒಂದು ಅಡ್ವಾಂಟೇಜ್ ಅಂದರೆ ತುಂಬ ಟೈಮ್ ಇರುತ್ತೆ. ನನಗೆ ಕಷ್ಟ ಆಗೋದು ಅಂದರೆ ಬೆಳಗ್ಗೆ ಬೇಗ ಏಳೋದೆ. ಅದರಲ್ಲೂ ಈಗ ಬ್ಯಾಂಗ್ಳೂರಲ್ಲಿ ತುಂಬಾ ಚಳಿ ಇದೆ. ವೆದರ್ ರಿಪೋರ್ಟ್ ಕೂಡ ಹೇಳಿದೆ ಇನ್ನೂ ಮುಂದೆ 4-5 ದಿನ ತುಂಬ ಚಳಿನ ವಿಟ್ನೆಸ್ ಮಾಡ್ತೀವಿ ಅಂತ. ಸೊ ನಾನು ನನ್ನ ಬೆಳಗಿನ ಎಲ್ಲ ಕೆಲಸಗಳನ್ನು ತುಂಬ ರಿಲ್ಯಾಕ್ಸ್ ಆಗಿ ಮಾಡ್ತಾಯಿದ್ದೀನಿ. ಬೇಗ ಎದ್ದಿರೋದಕ್ಕೆ ವಾಕ್ ಕೂಡ ಹೋಗ್ತೀನಿ. ಮಾರ್ನಿಂಗ್ ವಾಕ್ ತುಂಬ ಒಳ್ಳೆಯ ಅಭ್ಯಾಸ. ಅದನ್ನು ಆದಷ್ಟು ಎಲ್ಲರೂ ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಮಾಡೋಣ ಅಂತ ನೋಡಿದಾಗ ಚಪಾತಿ ಮಾಡೋಣ. ಚಪಾತಿ ಮಾಡಿದ್ರೆ ದೇಹಕ್ಕೆ ಒಂದು ಸ್ವಲ್ಪ ವಾರ್ಮ್ ಆಗೂ ಇರುತ್ತೆ, ತುಂಬ ಚಳಿ ಇರೋ ಕಾರಣ. ಹಾಗೆ ನಾನು ಚಪಾತಿ ಮಾಡೋದಾದರೆ ಯಾವಾಗಲೂ ಗೋಧಿ ತೊಗೊಂಡು ಮಿಷಿನಲ್ಲಿ ಹಿಟ್ಟು ಮಾಡಿಸ್ತೀನಿ. ಆಮೇಲೆ ನಾನು ಚಪಾತಿ ಹಿಟ್ಟು ರೆಡಿ ಮಾಡ್ಕೊತೀನಿ. ಈಗ ನನಗೆ ಅರ್ಜೆಂಟಾಗಿ ಬೇಕಾಗಿರೋ ಕಾರಣ ನಾನು ಹೊರಗಡೆಯಿಂದನೇ ಚಪಾತಿ ಹಿಟ್ಟು ತೊಗೊತೀನಿ. ಇದಕ್ಕೆ ನಾನು ಮನೆಯಲ್ಲಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಇವತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಬೀಟ್ರೋಟ್ ಪಲ್ಯ ಎಲ್ಲರೂ 2 ಥರ ಮಾಡ್ತಾರೆ. ಒಂದು ತುರಿದು ಮಾಡ್ತಾರೆ, ಇನ್ನೊಂದು ಮಸಾಲೆ ಹಾಕಿ ಕುಕ್ಕರಲ್ಲಿ ಕೂಗಿಸಿ ಮಾಡ್ತಾರೆ ಪಲ್ಯ. ಇಲ್ಲಿ ನಾನು 2ನೇದು ಅಂದರೆ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ತುರಿದು ಮಾಡಿದ್ರೆ ಅದು ಒಂಥರ ಟೇಸ್ಟು, ಇದು ಒಂಥರ ಟೇಸ್ಟು. ಎರಡೂ ಇಷ್ಟ ಆಗುತ್ತೆ. ಅದರಲ್ಲೂ ಬೀಟ್ರೋಟ್ ಅಂತ ಅಂದರೆ ಹೆಲ್ತ್ಗೆ ಇನ್ನೂ ಒಳ್ಳೆಯದು. ಸೊ ಅದಕ್ಕಾಗಿ ಬೀಟ್ರೋಟ್ನ ಯಾವ ಥರದ್ರಲ್ಲಿ ಒಂದರಲ್ಲಾದರೂ ಸೇವಿಸಲೇಬೇಕು. ಚಪಾತಿ ನಾದದಷ್ಟು ಕೂಡ ಅದು ರುಚಿನೂ ಹೆಚ್ಚಾಗುತ್ತೆ, ಮಾಡೋಕ್ಕೂ ಸುಲಭ ಆಗುತ್ತೆ. ಇಲ್ಲಿ ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಚಪಾತಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಹದವಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಆಯಿಲ್ ಸ್ವಲ್ಪ ಹಾಕಿ ಮಧ್ಯದಲ್ಲಿ ಅಂದರೆ ಕಲಿಸ್ಬೇಕಾದ್ರೇ ಆಯಿಲ್ ಹಾಕಿ ಕಲಿಸ್ತಾರೆ. ಇಲ್ಲಿ ನಾನು ಆಯಿಲ್ನ ಮಧ್ಯದಲ್ಲಿ ಹಾಕೋದಿಲ್ಲ. ಆದರೆ 10 ನಿಮಿಷ ಏನು ಎತ್ತಿಡ್ತೀನಲ್ಲ ಆವಾಗ ಮೇಲೆ ಆಯಿಲ್ನ ಅಪ್ಲೈ ಮಾಡಿ ಎತ್ತಿಟ್ಬಿಡ್ತೀನಿ. ಒಂದು 10 ನಿಮಿಷ ಆಯಿಲಲ್ಲಿ ನೆಂದ್ಕೊಳ್ಳುತ್ತೆ. ಆವಾಗ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಇಲ್ಲಿ ಪಲ್ಯಗೆ ನಾನು ನಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತಾ ಇದ್ದಾರೋ ಆ ಥರನೇ ಮಾಡ್ಕೊತೀನಿ. ಸಿಂಪಲ್ ಆಗಿದ್ರೂ ಟೇಸ್ಟಿ ಆಗಿರುತ್ತೆ. ನೀವು ನೋಡ್ತಿರೋ ಹಾಗೆ ಕೊಬ್ಬರಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ನಾನು ಮಿಕ್ಸಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತೀನಿ. ಈ ಕಡೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ 2 ಕಟ್ ಮಾಡಿಕೊಂಡ್ರೆ ಸಾಕು. ಈ ಚಾಪರ್ ತುಂಬ ಹ್ಯಾಂಡಿಯಾಗಿರುತ್ತೆ. ಕಟ್ ಮಾಡ್ಕೋಬೇಕಾದ್ರೆ ಈರುಳ್ಳಿಯಿಂದ ನಮಗೇನು ಕಣ್ಣಿನಲ್ಲಿ ನೀರು ಬರುತ್ತೋ ಅದು ತುಂಬಾ ಅವಾಯ್ಡ್ ಆಗುತ್ತೆ. ನನಗಂತೂ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ನೀವು ಏನಾದರೂ ಚಾಕುಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈರುಳ್ಳಿನ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಳ್ಳಿ. ಆವಾಗ ಎಷ್ಟೋ ಕೆಲಸಗಳು ಸುಲಭ ಆಗಿಬಿಡುತ್ತೆ. ನಾನು ಒಂದೊಂದು ಸರಿ ಅರ್ಜೆಂಟ್ ಇದ್ದಾಗ ಈರುಳ್ಳಿ, ಟೊಮೆಟೊ 2 ಒಟ್ಟಿಗೆ ಹಾಕಿಬಿಟ್ಟು ನಾನು ಚಾಪರಲ್ಲಿ ಚಾಪ್ ಮಾಡಿಬಿಡ್ತೀನಿ. ಹಾಗೆಯೇ ನನಗೆ ನಿನ್ನೆನೇ ಇಂಡಸ್ ವ್ಯಾಲಿ ಕಡೆಯಿಂದ ಆರ್ಡರ್ ಬಂತು. ನಾನು ಇಲ್ಲಿ 3 ಸೆಟ್ ಕುಕ್ವೇರ್ ಸೆಟ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಆದಷ್ಟು ನಾನ್ ಸ್ಟಿಕ್ನ ಅವಾಯ್ಡ್ ಮಾಡೋಣ, ಅಲ್ಯೂಮಿನಿಯಮ್ನ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕುಕ್ವೇರ್ ಸೆಟ್ಟಲ್ಲಿ ನನಗೆ ದೋಸೆ ತವ ಮತ್ತು ಕಡಾಯಿ ಮತ್ತು ಫ್ರೈಯಿಂಗ್ ಪ್ಯಾನ್
ಅದ್ರ ಜೊತೆಲಿ ಫಸ್ಟಿಗೆ ಒಂದು ಇದು ಫ್ರೀ ಕೊಟ್ಟಿರ್ತಾರೆ. ಅಂದರೆ ನಾವೇನು ಒಗ್ಗರಣೆ ಹಾಕ್ತೀವಲ್ಲ, ಈ ಪ್ಯಾನ್ ನೋಡ್ತಾ ಇದ್ದೀರಲ್ಲ, ಇದು ಫ್ರೀ ಇರುತ್ತೆ. 400 ರುಪೀಸ್ದು ಅಂತ. ನನಗೆ ನ್ಯೂ ಇಯರ್ ಸೇಲ್ಗೆ ಅನಿಸುತ್ತೆ ನನಗೆ ಡಿಸ್ಕೌಂಟ್ 300 ರುಪೀಸ್ ಡಿಸ್ಕೌಂಟ್ ಸಿಕ್ತು. ಸೊ ನನಗೆ ಇಲ್ಲಿ 3000 ರುಪೀಸ್ ಕುಕ್ವೇರ್ ಸೆಟ್ಟು ನನಗೆ 2699ಗೆ ಸಿಕ್ಕಿದೆ. ಹಾಗೆ ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ನಾನು ಪರ್ಸ್ನಲಿ ತೊಗೊಂಡಿರೋದು. ನಾನು ಆದಷ್ಟು ಏನು ಅಡುಗೆ ಮಾಡ್ತೀವಿ ಅದು ನಮಗೆ ಒಳ್ಳೆ ರೀತಿಲಿ ಒಳ್ಳೆ ಹೆಲ್ತಿಯಾಗಿ ಮಾಡೋಣ ಅಂತ, ನಾನ್ ಸ್ಟಿಕ್ಗಳು ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇದು ಸೆಟ್ ಎಷ್ಟು ಭಾರ ಇದೆ ಅಂದರೆ ಅಂದಾಜು ಮಾಡೋಕ್ಕಾಗಲ್ಲ. ಅದರಲ್ಲಿ ಈ ಫ್ರೈಯಿಂಗ್ ಪ್ಯಾನ್ ಏನು ತೋರಿಸ್ತಾ ಇದ್ದೀನಿ, ಇದು ನಾನು ಅಂದ್ಕೊಂಡಿದ್ದಕ್ಕಿಂತನೂ ತುಂಬಾ ಭಾರ ಇದೆ. ನನಗೆ ಯೋಚನೆ ಬಂದುಬಿಟ್ಟಿದೆ ನಾನು ಇದನ್ನು ಯೂಸ್ ಹೇಗೆ ಮಾಡೋದು ಅಂತ ಅಂದು. ಯಾಕೆ ಅಂದರೆ ಅದನ್ನು ಇಳಿಸ್ಕೊಳ್ಳೋದು ಬಿಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ನಾವು ಹರಿಬರಿಲಂತರೂ ಇದನ್ನು ಯೂಸ್ ಮಾಡೋಕ್ಕಾಗೋದೇ ಇಲ್ಲ ಅಂದ್ಕೊತೀನಿ. ದೋಸೆ ತವ ನನಗೆ ಬೇಕಾಗಿತ್ತು, ಅದ್ರ ಜೊತೆಲಿ ನಾನು ಕುಕ್ವೇರ್ ಸೆಟ್ನೂ ಆರ್ಡರ್ ಮಾಡ್ಕೊಂಡಿದ್ದೆ. ಇದನ್ನು ಸೀಸ್ನಿಂಗ್ ಮಾಡ್ಕೊಳ್ಳೋದು ಮತ್ತು ಇದನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅವ್ರು ನಮಗೆ ಸ್ಲಿಪ್ ಕೊಟ್ಟಿದ್ದಾರೆ. ಆ ಸ್ಲಿಪ್ಪಲ್ಲಿ ಮಾಡಿದಷ್ಟು ವರ್ಕ್ ಆಗುತ್ತಾ ಅಥವಾ ಇನ್ನೂ ಎಕ್ಸ್ಟ್ರಾ ಲೈಕ್ ಆಯಿಲ್ ಅಪ್ಲೈ ಮಾಡೋದು ಅದೆಲ್ಲ ನೋಡಬೇಕು. ಆದರೆ ಇದೆಲ್ಲ ಸೇರಿ ನನಗೇನಿಲ್ಲ ಅಂದರೂ ಒಂದು 10 kg ಇತ್ತು ಪ್ಯಾಕೆಟ್. ಈ ಕಾಸ್ಟ್ ಐರನ್ ಕುಕ್ವೇರ್ ಸೆಟ್ ಬಗ್ಗೆ ನಾನು ಇನ್ನೊಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಹೊಸ ರೆಸಿಪಿ ಇರ್ಬೋದು. ನೀವೆಲ್ಲರೂ ಗಾರ್ಲಿಕ್ ಬ್ರೆಡ್ ಅಂತ ಕೇಳಿರ್ತೀರ, ತಿಂದಿರ್ತೀರ ಸ್ನ್ಯಾಕ್ಸ್ ಆಗಿ. ನಾನು ತಿನ್ನಬೇಕಂತ ಅಂದ್ಕೊಂಡೆ, ಆದರೆ ಏನಾದರೂ ಒಂದು ಹೆಲ್ದಿ ವರ್ಷನಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಚಪಾತಿ ಹಿಟ್ಟು ಏನು ಕಲಿಸಿದ್ದೆ ಅದು ಸ್ವಲ್ಪ ಮಿಕ್ಕಿತ್ತು, ಅದರಲ್ಲೇ ನಾನು ಮಾಡ್ತಾ ಇದ್ದೀನಿ. ಮಾಡೋಕ್ಕೇನೋ ಸಿಂಪಲ್ ಆಗಿದೆ. ಚಪಾತಿ ಹೇಗೆ ಲಟ್ಟಿಸ್ಕೋತೀವಿ ಆ ಥರ ಅರ್ಧ ತನಕ ಲಟ್ಟಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಚೀಸ್ ಹಾಕಬೇಕು. ಚೀಸ್ ಹಾಕಿ ನಾವು ಫೋಲ್ಡಿಂಗ್ ಚಪಾತಿ ಮಾಡ್ತೀವಲ್ವ, ಫೋಲ್ಡ್ ಮಾಡಿಬಿಟ್ಟು ಆ ಥರ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಹಾಕಿದ್ರೆ ಓಕೆ, ಕಡಿಮೆನೇ ಹಾಕಬೇಕು. ಯಾಕೆಂದರೆ ನಾವು ಅದನ್ನು ತಿರ್ಗಾ ಉಜ್ಜಬೇಕಲ್ವ, ಅದಕ್ಕೆ ಇಲ್ಲಿ ಸ್ವಲ್ಪನೇ ನಾನು ಚೀಸ್ ಹಾಕಿಬಿಟ್ಟು ಫೋಲ್ಡ್ ಮಾಡಿ ಮತ್ತೆ ಉಜ್ತಾ ಇದ್ದೀನಿ ಚಪಾತಿನ. ಆದಷ್ಟು ಲೈಟಾಗಿ ಪ್ರೆಷರ್ ಕೊಡಿ, ಇಲ್ಲ ಅಂತ ಅಂದರೆ ಚೀಸ್ ಏನಿದೆ ಅದು ಈಗಲೇ ಈಚೆ ಬಂದುಬಿಡುತ್ತೆ. ಮಾಮೂಲಿ ಪರೋಟ ಮಾಡಬೇಕಾದ್ರೆ ಹೇಗೆ ನಾವು ಆಲೂ ಪರೋಟ ಎಲ್ಲ ಸ್ಟಫಿಂಗ್ ಮಾಡ್ತೀವಿ ಆ ಥರ ಸ್ಟಫ್ ಮಾಡ್ಕೊಂಡ್ಬಿಟ್ಟು ಉಜ್ಕೋತಾ ಇದ್ದೀನಿ ನಾನು. ಇಲ್ಲಿ ನಾನು ಯಾವುದು ನೋಡಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಹಾಗೆ ಟ್ರೈ ಮಾಡೋಣ ಒಂದು ರೆಸಿಪಿ ಅಂತ ನೋಡ್ತಾ ಇದ್ದೆ. ಒಂದು ಚಪಾತಿ ಮಾಡ್ಕೊಂಡು ಏನು ತಿನ್ನೋದು, ಏನು ಮಾಡೋದು ಅಂತ ನೋಡ್ತಿದ್ದಾಗ ಈ ಥರ ಐಡಿಯಾ ಹೊಳೆದಿದೆ. ಇದನ್ನು ಚಪಾತಿ ಹೇಗೆ ಬೇಯಿಸ್ಕೊತೀವಿ ಆ ಥರ ಅರ್ಧ ಬೇಯಿಸ್ಕೋಬೇಕಷ್ಟೆ. ಅಂದರೆ ನೀಟಾಗಿ ಫುಲ್ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೊತಾ ಇಲ್ಲ ನಾನು. ತವಾಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಇದನ್ನು ಹಾಕ್ತೀನಿ. ಇದನ್ನು ಹಾಕ್ಕೊಂಡು ಮೇಲೆ ಕೆಳಗೆ ಒಂದು 3-4 ಸೆಕೆಂಡ್ಸ್ ನಾವು ಇದು ಮಾಡ್ಕೋಬೇಕು, ಅದು ಅಷ್ಟೇ. ಇಲ್ಲಾಂದರೆ ಈಗಲೇ ಡೀಪ್ ಚಪಾತಿ ಆಗಿಬಿಡ್ತು ಅಂದರೆ ಅಷ್ಟು ಸರಿ ಹೋಗೋದಿಲ್ಲ. ಈಗ ಗಾರ್ಲಿಕ್ ಬ್ರೆಡ್ ಮೇಲೆ ನಾವು ಏನು ಒಂದು ಇದು ಹಾಕ್ತೀವಿ ಅಂದರೆ ಬೆಳ್ಳುಳ್ಳಿ ಮತ್ತು ಆರಿಗ್ಯಾನೋ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ರೆಡಿ ಮಾಡ್ಕೊಂಡಾದಮೇಲೆ ನಾನು ಅದ್ರ ಮೇಲೆ ಹಾಕ್ತೀನಿ. ಇದು ನಾನು ಮನೆಯಲ್ಲೇ ಮಾಡಿ ಎತ್ತಿಟ್ಕೊಂಡಿರೋ ಬೆಣ್ಣೆ, ಫ್ರೀಝರಲ್ಲಿ ಇಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಫ್ರೀಸ್ ಆಗಿತ್ತು. ಒಂದು 5 ನಿಮಿಷ ಎತ್ತಿಟ್ರೆ ಅದು ನಾರ್ಮಲ್ ಒರಿಜಿನಲ್ ಟೆಕ್ಸ್ಚರ್ ಏನಿದೆ ಅದು ನಮಗೆ ಸಿಗುತ್ತೆ. ಇಲ್ಲಿ ಬೆಳ್ಳುಳ್ಳಿನ ಹಾಗೆ ಫ್ರೆಶ್ ಆಗಿರೋದನ್ನೇ ಹಾಕ್ಕೊತಾರೆ. ನಾನು ಒಂದು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊತೀನಿ. ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು, ಕೊನೆಗೆ ಒಂದು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತೀನಿ. ಅದನ್ನು ನೀಟಾಗಿ ಕಲಿಸ್ಬೇಕು, ಎಲ್ಲೂ ಕೂಡ ಬೆಳ್ಳುಳ್ಳಿ ಬಾಯಿಗೆ ಸಿಗಬಾರ್ದು, ಆ ಥರ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ಇಷ್ಟೇ, ಮೇಲೆ ಹಾಕೋ ಮಿಕ್ಸ್ಚರ್ ರೆಡಿ ಆಯಿತು. ಇದನ್ನು ಚಪಾತಿ ಮೇಲೆ ಹಾಕಿಬಿಡಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಲ್ಲ ಆ ಥರ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ. ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಚೀಸ್ನ ಕೂಡ ನಾನು ಈಗಲೇ ಇದ್ರ ಮೇಲೇ ಹಾಕ್ತೀನಿ. ಇದನ್ನು ಕಾದಿರೋ ಹಂಚಿನ ಮೇಲೆ ನೀಟಾಗಿ ಹಾಕ್ತೀನಿ.
ಬೆಣ್ಣೆ ಹಾಕ್ಬೋದು, ಹಾಗೇನೂ ಹಾಕ್ಬೋದು. ನಾನು ಬೆಣ್ಣೆ ಏನೂ ಹಾಕ್ತಾಯಿಲ್ಲ ಮುಂಚಿತವಾಗಿ. ಇದನ್ನು ಕಡಿಮೆ ಉರಿಯಲ್ಲಿ ಒಂದು 10 ನಿಮಿಷ ನಾನು ಬೇಯಿಸ್ಕೊತೀನಿ. 10 ನಿಮಿಷ ಅಂತ ಅಂದರೆ ಮೇಲೆ ಏನು ನಾವು ಚೀಸ್ ಹಾಕಿದ್ದೀವಿ ಆ ಚೀಸ್ ಮೆಲ್ಟ್ ಆಗಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಚೀಸ್ ಹಾಕಿಬಿಟ್ಟೆ. ಮೇಲೆ ಹಾಗೆ ನಿಮಗೆ ಬೇಕಾದರೆ ಸ್ವಲ್ಪ ಆರಿಗ್ಯಾನೋ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು. ಅಷ್ಟೇ, ಇದು ರೆಡಿ ಆಗಿಬಿಡುತ್ತೆ. ಈಗ ಇಲ್ಲಿ ಏನು ನಾವು ತೆಗೆದು ನೋಡಿದಾಗ ಮೇಲ್ಗಡೆನೇ ಚೀಸ್ ಮೆಲ್ಟ್ ಆಗಿರುತ್ತೆ, ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಕು. ಈಗ ರೆಡಿ ಆಗಿದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಬಿಸಿ ಬಿಸಿಯಾಗಿ ಸಂಜೆ ಟೈಮ್ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ತಿನ್ಕೋತಾ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.